ನಮಸ್ಕಾರ ಎಲ್ಲರಿಗೂ ಆಶಾಸ್ ಫುಡ್ ಕೋರ್ಟ್ಗೆ ತುಂಬ ಹೃದಯದ ಸುಸ್ವಾಗತ. ಬನ್ನಿ, ಇವಾಗ ಬೇಸಿಗೆ ಕಾಲ ಶುರು ಆಯ್ತಲ್ವಾ. ಇವಾಗ ಎಲ್ಲರ ತಲೆಯಲ್ಲಿ ಬರೋದೇನು ಹೇಳಿ, ಹಪ್ಪಳ ಸಂಡಿಗೆ. ಸೊ ಇವತ್ತು ಮಾಡೋಣ ಬನ್ನಿ, ಸೆಕೆ ಹಪ್ಪಳ, ಹಬೆ ಹಪ್ಪಳ ಏನಂತ ನಾವು ಕರಿಬೋದು. ತುಂಬ ಚೆನ್ನಾಗಾಗುತ್ತೆ. ಎಷ್ಟು ದೊಡ್ಡದಾಗುತ್ತೆ ಅಂದರೆ ಇಲ್ಲೇ ನೋಡಿ, 1 ಬಟ್ಲು ಅಕ್ಕಿ, ಅರ್ಧ ಬಟ್ಲು ಸೀಮೆ ಅಕ್ಕಿ ಅಂದರೆ ಸಾಬೂದಾನ ತೊಗೊಂಡಿದ್ದೀನಿ. 1 ಬಟ್ಲು ಅಕ್ಕಿ ಯಾವುದಾದ್ರು ತೊಗೊಳ್ಳಿ, ಮನೆಯಲ್ಲಿರೋದು. ದೋಸೆ ಅಕ್ಕಿ ಆದರೂ ಆಗುತ್ತೆ, ನಾರ್ಮಲ್ ರೇಷನ್ ಅಕ್ಕಿ ಆದರೂ ಆಗುತ್ತೆ. ಸಾಬೂದಾನ ಅಂದರೆ ಸೀಮೆ ಅಕ್ಕಿ ಅರ್ಧ. ಇದು ರಾತ್ರಿನೇ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ತೊಳೆದು ಒಂದು ಮುಳುಗೋ ಅಷ್ಟು ನೀರು ಹಾಕಿ ನೆನೆಯಕ್ಕೆ ಇಟ್ಬಿಡೋಣ. ರಾತ್ರಿನೇ ನೆನೆಯಕ್ಕೆ ಇಡಬೇಕು. ಚೆನ್ನಾಗಿ ಒಂದು 8 ರಿಂದ 10 ಗಂಟೆ ಕಾಲ ನೆನೆಯಬೇಕಿದು. ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಾಗುತ್ತೆ. ನೋಡಿ, ರಾತ್ರಿ ಒಂದು ತಟ್ಟೆ ಮುಚ್ಚಿ ಚೆನ್ನಾಗಿ 2-3 ಸಲ ಒಂದೇ ಸಲ ತೊಳೆದು ನೀರು ಹಾಕಿ ತಟ್ಟೆ ಮುಚ್ಚಿ ಇಟ್ಬಿಟ್ಟಿದ್ದೀನಿ. ಸಖತ್ತಾಗುತ್ತೆ. ನಾನು ಇದರಲ್ಲಿ 2 ಥರ ಹಪ್ಪಳ ಮಾಡೋದು ತೋರಿಸ್ತೀನಿ. ಒಂದು ಖಾರ ಹಾಕಿ ಮಾಡೋದು, ಇನ್ನೊಂದು ಖಾರ ಇಲ್ಲದೆ. ನೋಡಿ, ಬೆಳಿಗ್ಗೆ ತೆಗೆದು ನೋಡಿದ್ರೆ ಈ ಥರ ಚೆನ್ನಾಗಿ ನೆಂದಿರುತ್ತೆ ಅಕ್ಕಿನೂ ಸಾಬೂದಾನೂ. ಇವಾಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀರು ಹಾಕ್ಕೊಂಡು ದೋಸೆ ಹಿಟ್ಟಿಗಿಂತ ಸ್ವಲ್ಪ ನೀರಿದೆ ಅದಕ್ಕೆ ರುಬ್ಕೊಳ್ಳೋಣ. ತೋರಿಸ್ತೀನಿ. ತುಂಬ ನುಣ್ಣಕ್ಕೆ ರುಬ್ಕೋಬೇಕು, ತರಿಯಾಗಿ ರುಬ್ಕೋಬಾರ್ದು. ಎಷ್ಟು ನುಣ್ಣಕ್ಕಿರಬೇಕು ಅಂದರೆ, ನೀವು ಮೈದಾ ಮುಟ್ಟಿದ್ರೆ ನಿಮ್ಮ ಕೈಗೆ ಹೇಗೆ ಫೀಲ್ ಆಗುತ್ತೋ ಹಾಗೆ ಈ ಹಿಟ್ಟು ಫೀಲ್ ಆಗಬೇಕು. ಅಲ್ಲಿವರೆಗೂ ರುಬ್ಬೇಕು. ನೋಡಿ, ಈ ಥರ ಒಂದು ಚೂರು ತರಿ ಇಲ್ಲ, ಈ ಥರ ತಿರುಗ್ಕೊಂಬಿಡೋಣ. ಈ 1 ಬಟ್ಲು ಅರ್ಧ ಬಟ್ಲು ಸಾಬೂದಾನ ಹಾಕಿದ್ದೀವಲ್ಲ, ಸೊ ಇದನ್ನು 2 ಪಾರ್ಟಾಗಿ ತೆಕ್ಕೊಳ್ಳೋಣ ರುಬ್ಬಾದ್ಮೇಲೆ. ನಾನು ಹೇಳಿದ್ನಲ್ಲ, ಖಾರದೊಂದು ಸಪ್ಪೆ ಒಂದು 2 ಮಾಡ್ತಾ ಇರೋದ್ರಿಂದ. ನೋಡಿ, ಮೊದಲು 1 ಸಲ ರುಬ್ಬಿದ್ನ ಒಂದು ಬೇಸಿನ್ಗೆ ಹಾಕ್ಕೊಂಡೆ, ಇನ್ನೊಂದು ಸಲ ರುಬ್ಬಿದ್ನ ಇನ್ನೊಂದು ಬೇಸಿನ್ಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದಕ್ಕೆ ಕೆಂಪು ಮೆಣಸಿನ್ಕಾಯ್ದು ತರಿಯಾಗಿ ಮಾಡಿ ಇಟ್ಕೊಂಡಿರೋದು ಪುಡಿ ಹಾಕೋಣ. ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ ಹಾಕೋಣ. ಹಸಿ ಮೆಣಸಿನ್ಕಾಯಿ ಬೇಕಾದ್ರೆ ಕೊಚ್ಚಿ ಹಾಕ್ಬೋದು. ಒಂದು 1/2 ಸ್ಪೂನ್ ಉಪ್ಪು ಹಾಕೋಣ. ತುಂಬ ಉಪ್ಪು ಹಾಕಬೇಡಿ, ಚೆನ್ನಾಗಿರಲ್ಲ. ಮತ್ತು ಇನ್ನೊಂದಕ್ಕೆ ಬರೀ ಉಪ್ಪು ಜೀರಿಗೆ ಅಷ್ಟೇ. ಉಪ್ಪು ಜೀರಿಗೆ, ಒಂದಕ್ಕೆ ಮೆಣಸಿನ್ಕಾಯಿ ಫ್ಲೇಕ್ಸು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಇನ್ನೊಂದಕ್ಕೆ ಜೀರಿಗೆ, ಉಪ್ಪು ಅಷ್ಟೇ. ನೋಡಿ, ಈ ಥರ ಈ ಹದಕ್ಕೆ ಇರಬೇಕು ಹಿಟ್ಟು. ತೋರಿಸ್ತಾ ಇದ್ದೀನಲ್ಲ, ನೋಡಿ, ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಬಿಡೋಣ. ಈಗ ಒಂದು ಇಡ್ಲಿ ಪಾತ್ರೆ ಅಥವಾ ನಾರ್ಮಲ್ ಪಾತ್ರೆ ಯಾವುದಾದ್ರು ನೀರು ಹಾಕ್ಬಿಟ್ಟು, ಸ್ವಲ್ಪನೇ ನೀರು, ಜಾಸ್ತಿ ಹಾಕಬಾರ್ದು. ನೋಡಿ, ಒಂದು 2 ಲೋಟದಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಇಟ್ಬಿಡೋಣ. ಇವಾಗ ಮನೇಲಿ ಯಾವುದಿದೆಯೋ ಆ ಸ್ಟೀಲ್ ತಟ್ಟೆ, ಹಿಂದೆ ಆದರೂ ಸರಿ ಮುಂದೆ ಆದರೂ ಸರಿ ಜಿಡ್ ಮಾಡ್ಕೊಳ್ಳೋಣ ಒಂಚೂರು. 2 ಥರನೂ ಮಾಡ್ಬೋದು. ಇದು ದಬಾಕಬೇಕಾಗುತ್ತೆ, 2 ಸಲ ತಿರುಗಿಸಿ ಹಾಕಬೇಕಾಗುತ್ತೆ. ನೋಡಿ, ಜಿಡ್ ಸವರ್ಬಿಟ್ಟು ಮಾಡಿಟ್ಕೊಂಡಿರೋ ಹಿಟ್ಟು ಒಂದೊಂದೇ ಸೌಟು, ಜಾಸ್ತಿ ಏನು ಬೇಡ. ದೊಡ್ಡ ಹಪ್ಪಳ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚಿಕ್ಕದು ಬೇಕು ಅಂದರೆ ಚಿಕ್ಕ ಸೌಟಲ್ಲಿ ಹಾಕ್ಕೊಳ್ಳಿ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ನಾನು ಈ ಥರ ದೊಡ್ಡದು ಚಿಕ್ಕದು ಎರಡೂ ಮಾಡಿದ್ದೀನಿ ಇವತ್ತು. ಆ ತಟ್ಟೆನ ತೆಗೆದು ಕುದೀತಾ ಇರೋ ನೀರ ಮೇಲೆ ಹಿಟ್ಟು ಮೇಲು ಭಾಗಕ್ಕೆ ಇರಬೇಕು. ಒಂದು 2 ನಿಮಿಷಕ್ಕೆ ಈ ಥರ ಬೆಂದಂಗೆ ಆಗುತ್ತೆ. ಮತ್ತು ಇದನ್ನು ತಿರುಭಾಗ ಅಂದರೆ ದಬ್ಬ ಹಾಕಿ ತಟ್ಟೆನ ಒಂದು 2 ನಿಮಿಷ ಸ್ಟೀಮ್ ಮಾಡಬೇಕು. ತೋರಿಸ್ತೀನಿ. ಇದು ಇನ್ನೊಂದು ಮಾಡೋದು ತೋರಿಸ್ತಾ ಇದ್ದೀನಿ, ಮಸಾಲೆದು. ಸೊ ಅದನ್ನು ಹಾಗೆ ಒಂದು ತಟ್ಟೆಗೆ ಜಿಡ್ ಸವರ್ಬಿಟ್ಟು ಅದ್ರ ಮೇಲೆ ಹಿಟ್ಟು ಹರಡ್ಬಿಟ್ಟು ಒಂದು ತಟ್ಟೆ ಮುಚ್ಚಿ. ನೋಡಿ, ಇದು ಹಾಗೆ ಹೋಯ್ತು. ಆ ತಣ್ಣಗಾಗಲಿ ಬಿಟ್ಟುಬಿಡಿ. ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿಬೇಕು, ಬಿಸಿಲು ತೆಗಿಯಕ್ಕೆ ಬರೋಲ್ಲ, ಕಿತ್ತೋಗುತ್ತೆ. ತಣ್ಣಗೆ ನೋಡಿ, ಏನು ಸಕ್ಕತ್ತಾಗಿ ಒಂಚೂರು ಮುರಿದೇ ಬಂದ್ಬಿಡುತ್ತೆ ಹಪ್ಪಳ. ಬೇಗ ಮಾಡಿಬಿಡ್ಬೋದು. 2 ಪಾತ್ರೆ ಇಟ್ಕೊಂಡ್ರೆ ಬೇಗ ಮಾಡಿಬಿಡ್ಬೋದು. ಒಂದು ಟ್ರೇನಲ್ಲಿ ಪ್ಲಾಸ್ಟಿಕ್ ಶೀಟ್ ಹಾಕಿಟ್ಟಿದ್ದೀನಿ. ನೋಡಿ, ಇನ್ನೊಂದು ಮಾಡಿದ್ನಲ್ಲ, ಅದನ್ನು ಹೀಗೆ ತೆಗೆದಿಟ್ಕೊಳ್ಳೋಣ. ಆರಕ್ಕೆ ಬಿಟ್ಬಿಡೋಣ. ಒಂದಾದ್ಮೇಲೆ ಒಂದು ತಟ್ಟೆ ಹೀಗೆ ನೋಡಿ, ಇದನ್ನು ತಿರುಗಿಸಿ 1-2 ನಿಮಿಷ ದಬಾಕ್ಬಿಟ್ಟು ಸ್ಟೀಮ್ ಅದಕ್ಕೆ ಒಂಚೂರು ಹತ್ತಬೇಕು ಅಷ್ಟೇ. 2 ನಿಮಿಷನೂ ಇಲ್ಲ, ಒಂದು 10 ಸೆಕೆಂಡಿಗೆ ಆಗೋಗುತ್ತೆ ಹಪ್ಪಳ. ನೋಡಿ, ಏನು ಚೆನ್ನಾಗಿ ನೋಡಿ ಹಪ್ಪಳ ತೆಗಿಯೋದು ತೋರಿಸ್ತೀನಿ. ಇನ್ನೊಂದು ಎಲ್ಲೂ ಮುರಿಯಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಒಳ್ಳೆ ಗಾಜು ಥರ ಇರುತ್ತೆ. ನೋಡಿ, ಸುಮ್ಮನೆ ಹಿಂಗೆ ಎಳ್ಕೊಂಬಿಡ್ಬೋದು. ಸೂಪರಾಗಿ ಬಂದ್ಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಹಪ್ಪಳ. ಆಮೇಲೆ ಕರ್ದಿದ್ದು ತೋರಿಸ್ತೀನಿ ಕೊನೆಯಲ್ಲಿ. ಯಾರು ಸ್ಕಿಪ್ ಮಾಡಿದೆ ನೋಡಿ, ಅವಾಗ ನಿಮಗೂ ಆಸೆ ಆಗುತ್ತೆ, ಖಂಡಿತ ಹಪ್ಪಳ ಮಾಡ್ತೀರಾ. ನೆಕ್ಸ್ಟ್ ಬಂದು ಸಂಡಿಗೆ ಹಾಕ್ತೀನಿ, ಅರಳು ಸಂಡಿಗೆ, ಅವಲಕ್ಕಿ ಸಂಡಿಗೆ ಎಲ್ಲ ಹಾಕ್ತೀನಿ, ಬಾಳೆಕಾಯಿ ಎಲ್ಲನೂ. ನೋಡಿ, ಒಂದೊಂದೇ ತಟ್ಟೆ, ಬೇಗ ಆಗೋಗುತ್ತೆ. ಬಿಡ್ಸಕ್ಕೆ ನಿಮ್ಮ ಕೈಯಿಂದ ಎತ್ತಕ್ಕೆ ಬರಲಿಲ್ಲ ಅಂತಂದರೆ ಈ ಥರ ಯಾವ್ದಾರು ಒಂದು ಶಾರ್ಪ್ ಆಗಿರೋದು ಚಾಕುನೋ ಯಾವ್ದಾದ್ರು ತೊಗೊಂಡು ಸೈಡ್ ಬಿಡಿಸ್ಕೊಂಡು ಆಮೇಲೆ ಎತ್ಕೊಳ್ಳಿ. ತುಂಬ ಈಸಿ, ಭಾಳ ಬೇಗ ಮಾಡೋ ಅಂಥ ಹಪ್ಪಳ, ಭಾಳ ಈಸಿ ಮೆಥಡ್ ಹಪ್ಪಳ. ತುಂಬ ಮಾಡಿಬಿಡ್ಬೋದು. ಒಂದು 2-3 ಜನ ಇದ್ದರೆ ಅಂತೂ ಒಂದು 3-4 ಒಲೆ ಮೇಲೆ ಇಟ್ಟರೆ ಅಂತೂ ಬೇಗ ಆಗೋಗುತ್ತೆ. ನೋಡಿ, ಈ ಥರ ನಾನು ಸ್ವಲ್ಪ ದೊಡ್ಡದು ಮಾಡಿದ್ದೀನಿ, ಚಿಕ್ಕದು ಮಾಡಿದ್ದೀನಿ. ನೋಡಿ, ಪ್ಲೇನು ಮತ್ತು ಮಸಾಲೆ 2 ಇರೋವಂಥದ್ದು. ಚಿಲ್ಲಿ ಫ್ಲೇಕ್ಸ್ ಹಾಕಿರೋದ್ರಿಂದ ಕೆಂಪು ಹಸಿರು ಎಲ್ಲ ಸಕ್ಕದಾಗಿ ಕಾಣಿಸ್ತಾ ಇದೆ.
ಈಗ ಇದನ್ನು ಸಣ್ಣ ಡ್ರೈ ಮಾಡ್ಬೋಣ. ಇವಾಗ ಸಿಕ್ಕಾಬಳೆ ಬಿಸಿಲಿದೆ, ಏನು ಒಂದು 3 ಅವರ್ಸ್ಗೆ ಚೆನ್ನಾಗಿ ಗರ್ಗರಿಯಾಗಿ ಒಣಗೋಗುತ್ತೆ, ಗಾಜು ಥರ ಕಾಣುತ್ತೆ ಒಣಗಿದ ಮೇಲೆ. ನೋಡಿ ಒಣಗಕ್ಕೆ ಇಟ್ಟಿದ್ದೀನಿ ಹೊರಗಡೆ ಬಿಸಿಲಿಗೆ. ಇದು ಇನ್ನೊಂದ್ಸಲ 2 ಪಾತ್ರೆ ಮೇಲೆ ಮಾಡೋದು, ನಿಮಗೆ ನೋಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ. ಇದು ಬಿಸಿಲಿಗೆ ಒಣಗಕ್ಕೆ ಇಟ್ಟಿರೋ ಹಪ್ಪಳ ನೋಡಿ, 4:15ಗೆ ಇಷ್ಟು ಚೆನ್ನಾಗಿ ಗರಿಯಾಗಿ ಒಣಗೋಯ್ತು ನೋಡಿ. ಯಾವ ಥರ ಸ್ಟೋರ್ ಮಾಡಿ ಇಟ್ಕೊಂಡೇ ಬಿಡ್ಬೋದು, ಇನ್ನೊಂದ್ಸಲ ಒಣಗಿಸೋ ಪ್ರಮೇಯನೇ ಬರಲ್ಲ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಎಣ್ಣೆಲಿ ಕರಿತೀನಿ ನೋಡಿ, ಅವಾಗ ನಿಮಗೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ರುಚಿ, ಅಷ್ಟು ಸೂಪರ್ ಹಪ್ಪಳ ರೆಡಿ. ಯಾರ್ಯಾರು ನನ್ನ ಚಾನಲ್ಗೆ ಇವಾಗ ಬಂದಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ದಿನದಿಂದ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಇದನ್ನು ಒಂದು ಡಬ್ಬಿಲಿ ಮುಚ್ಚಿಟ್ಕೊಳ್ಳೋಣ. ಯಾವಾಗ ಬೇಕೋ ಆವಾಗ ಹಪ್ಪಳ ಕರಿಯೋದು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟಾಗಲಾಗುತ್ತೆ ನೋಡಿ, ಎಷ್ಟು ಪುಟಾಣಿ ಇರೋದು, ಇಡೀ ಹಬ್ಬ ಸೂಪರ್ ಆಗಿರೋ ಹಪ್ಪಳ. ನಿಮಗೂ ಮಾಡಬೇಕು ಅಂತ ಅನ್ಸಲ್ವಾ? ನೋಡಿ ಇದೇ ಹಳೆ ಕಾಲದವ್ರು ಮಾಡ್ತಾ ಇದ್ದಿದ್ದು ಪರ್ಫೆಕ್ಟ್ ಮೆಥಡ್, ಚಕ್ಕೆ ಹಪ್ಪಳ ಮಾಡೋ ವಿಧಾನ ನೋಡಿ. ಇನ್ನೊಂದು ಪ್ಲೇನು, ಇದೆಲ್ಲ ಹಾಕಿರೋದು ಮಸಾಲೆ ಎಲ್ಲ ಹಾಕಿರೋದು ಒಂಚೂರು ಕೆಂಪು ಕಾಣುತ್ತೆ, ಪ್ಲೇನ್ ಅಂತೂ ಬೆಳ್ಳಗೆ ಕಾಣುತ್ತೆ. ನೋಡಿ ಎಷ್ಟು ಬೆಳ್ಳಗಾಯ್ತು ನೋಡಿ, ಎಷ್ಟು ಅಗಲ ಆಯಿತು, ಎಷ್ಟು ಬೆಳ್ಳಗಾಯಿತು, ಅಷ್ಟೇ ಗರಿಯಾಗಿದೆ. ಒಂದೇ ಒಂದು 3 ತೋರಿಸ್ತೀನಿ ನೋಡಿ. ಎಲ್ಲೂ ಕಟ್ಟಕ್ಲಾಗಲಿ ಏನೂ ಆಗಲ್ಲ, ಗಟ್ಟಿ ಏನೂ ಆಗಲ್ಲ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕರೀರಿ ನೋಡಿ. ಒಂಚೂರೇ ಚೂರು 3 ತೋರಿಸ್ತೀನಿ. ತುಂಬ ಚೆನ್ನಾಗಾಗಿದೆ ಹಪ್ಪಳ ನೋಡಿ. ಅಂಗಡಿಯಿಂದ ಕೊಂಡ್ಕೊಂಡು ಬರೋದೇ ಬೇಡ, ಮನೆಯೆಲ್ಲ ಇಷ್ಟು ಚೆನ್ನಾಗಿರೋ ಹಪ್ಪಳ ಮಾಡೋಕ್ಕೆ ಬರುವಾಗ ಇನ್ಯಾತಕ್ಕೆ ಅಂಗಡಿಯಿಂದ ಕೊಂಡ್ಕೊಳ್ಳೋಣ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನನ್ನ ರೆಸಿಪಿ ವಾಚ್ ಮಾಡಿದ್ದಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ ನೋಡಿ. ನೀವು ಮಾಡಿ ಮಾಡಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ ಹೇಗಾಯಿತು ಅಂತ. ತುಂಬ ಶ್ರಮ ಏನೂ ಇಲ್ಲ, ಎಷ್ಟು ಬೇಗ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು.